ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕುರಿತಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಡೆತ್ ನೋಟ್ ಅನ್ನು ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾದ ಅಧಿಕಾರಿ ಚಂದ್ರಶೇಖರ್ ನಂತರ ಈಗ ತನಿಖೆ ಚುರುಕುಗೊಂಡಿದೆ. ಮಹತ್ವದ ಸಾಕ್ಷ್ಯಗಳನ್ನು ಕೂಡ ಸಿಐಡಿ ಕಲೆ ಹಾಕಿದೆ. ಆ ಬಗ್ಗೆ ಒಂದು ವರದಿ ಹೀಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣ, ಐಟಿ ಕಂಪನಿ ಖಾತೆಗೆ 88 ಕೋಟಿ ವರ್ಗ. ಪ್ರಾಥಮಿಕ ತನಿಖೆ ವೇಳೆ ಮಾಹಿತಿ ಬಹಿರಂಗ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು, ಇಲಾಖೆಯ ಪ್ರಾಥಮಿಕ ತನಿಖೆಯಲ್ಲಿ ಮಹತ್ವದ ಸುಳಿವು ಲಭ್ಯವಾಗಿದೆ. ನಿಗಮದ ಹಣ ಮುಖ್ಯ ಖಾತೆಯಿಂದ ಉಪಖಾತೆಗೆ ವರ್ಗಾವಣೆ ಆದ ನಂತರ ಐಟಿ ಕಂಪನಿಯೊಂದರ 14 ಬೇರೆ ಬೇರೆ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿರುವ ಬಗ್ಗೆ ಮಾಹಿತಿ ದೊರೆತಿದೆ. ಸಿಐಡಿನವರು ತನಿಖೆ ನಡೀತಾ ಇದೆ. 187 ಕೋಟಿ ರೂಪಾಯಿ ಯಾವ ರೀತಿ ಟ್ರಾನ್ಸ್ಫರ್ ಆಯಿತು, ಆಮೇಲೆ ಅದರಲ್ಲಿ ತೆಗ್ದಿರೋದು ಅದು ತನಿಖೆನಲ್ಲಿ ಗೊತ್ತಾಗುತ್ತೆ. ಸತ್ಯಾಂಶ ಹೊರಗೆ ಬರುತ್ತೆ. ಅದೆಲ್ಲ ಮೇಲ್ನೋಟಕ್ಕೆ 8 ಅಕೌಂಟ್ಸಿಗೆ ಹೋಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಅಂತ ಹೇಳ್ತಿದ್ದಾರೆ. ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಚಂದ್ರಶೇಖರನ್ ನಿವಾಸದಲ್ಲಿ ಪೆನ್ ಡ್ರೈವ್ ಸೀಸ್. ಚಂದ್ರಶೇಖರನ್ ಆತ್ಮಹತ್ಯೆ ಪ್ರಕರಣದ ತನಿಖೆಯನ್ನ ಸಿಐಡಿ ಚುರುಕುಗೊಳಿಸಿದೆ. ಶಿವಮೊಗ್ಗದ ನಿವಾಸಕ್ಕೆ ಭೇಟಿ ಕೊಟ್ಟ ಸಿಐಡಿ ಟೀಮ್ ಪೆನ್ ಡ್ರೈವ್, ಡೆತ್ ನೋಟ್ ವಶಕ್ಕೆ ಪಡೆದುಕೊಂಡಿದೆ. ವಾಲ್ಮೀಕಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸೇರಿದ ಪೆನ್ ಡ್ರೈವ್ ಇದಾಗಿದೆ ಎನ್ನಲಾಗಿದ್ದು, ಅದರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಮಾಹಿತಿ ಇದೆಯಾ ಅನ್ನೋ ಕುತೂಹಲ ಮೂಡಿಸಿದೆ. ಇನ್ನು ಮೃತ ಚಂದ್ರಶೇಖರನ್ ಪತ್ನಿ ಕವಿತಾ ಜೊತೆಯೂ ಸಿಐಡಿ ತಂಡ ಮಾತುಕತೆ ನಡೆಸಿ ವಿನೋಬನಗರ ಪೊಲೀಸ್ ಠಾಣೆಗೂ ಭೇಟಿ ಕೊಟ್ಟು ಮಾಹಿತಿ ಕಲೆ ಹಾಕಿದೆ. ಸಿಐಡಿ ಅವರು ಬಂದು ಎನ್ಕ್ವೈರಿ ಮಾಡ್ಕೊಂಡು ಹೋದ್ರು ಸರ್. ಅವ್ರು ಯಾವ ಥರ ಡೆತ್ ಆಗಿದ್ದಾರೆ, ಏನು ಮಾಡ್ಕೊಂಡಿದ್ದು, ಹೆಂಗೆ ಮಾಡ್ಕೊಂಡಿದ್ದು, ಏನು ಡೆತ್ ನೋಟ್ ಬರ್ದಿದ್ದು, ಯಾವುದ್ರಲ್ಲಿ ಬರ್ದಿದ್ದಾರೆ ಅಂತಲೂ ಪೆನ್ನು ಕೇಳಿದ್ರು ಸರ್. ತೆಕ್ಕೊಟ್ವಿ. ಆವಾಗ ಅವರು ವರ್ಕ್ ಮಾಡ್ತಿದ್ದು ಯಾವುದೋ ಒಂದು ಲ್ಯಾಪ್ಟಾಪ್ ಅಂದಿದ್ದಕ್ಕೆ ಲ್ಯಾಪ್ಟಾಪ್ ಕೊಡಿ ಅಂತ ಕೇಳಿದರು ಸರ್. ಲ್ಯಾಪ್ಟಾಪ್ ಜೊತೆಲಿ ಇವತ್ತೊಂದು ಪೆನ್ ಡ್ರೈವ್ ಸಿಕ್ಕಿದೆ ಸರ್. ಜಿ ಪದ್ಮನಾಭನ್ ಅಂತ ಹೆಸರಿದೆ ಅದರಲ್ಲಿ. ಆ ಪೆನ್ ಡ್ರೈವ್ ಸಿಕ್ಕಿದೆ ಸರ್. ಅದು ವಾಲ್ಮೀಕಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಪ್ರಕರಣ ಸಂಬಂಧ ನಿಗಮದ ಪ್ರಧಾನ ವ್ಯವಸ್ಥಾಪಕ ರಾಜಶೇಖರ್ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ 94 ಕೋಟಿ ರೂಪಾಯಿ ವರ್ಗಾವಣೆ ಆಗಿದೆ ಅಂತ ದೂರು ನೀಡಿದ್ದಾರೆ. ಹಾಗಾದ್ರೆ ದೂರಿನಲ್ಲಿ ಏನಿದೆ? ದೂರಿನ ಸಾರಾಂಶ: ವಸಂತನಗರದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾತೆ ಇತ್ತು. ನಂತರ ಎಂಜಿ ರೋಡ್ ಬ್ರಾಂಚ್ಗೆ ಖಾತೆ ವರ್ಗಾವಣೆ ಆಗಿದೆ. ನಿಗಮದ ಪರವಾಗಿ ನಿರ್ವಹಣೆ ಮಾಡಲು ವ್ಯವಸ್ಥಾಪಕ ನಿರ್ದೇಶಕ ಲೆಕ್ಕಾಧಿಕಾರಿಗೆ ಅಧಿಕಾರ. ಅವರಿಬ್ಬರ ಸಹಿಯನ್ನ ಪಡೆದುಕೊಂಡಿದ್ದ ಬ್ಯಾಂಕ್ ಸಿಬ್ಬಂದಿ ಹಣ ವರ್ಗಾವಣೆ ಮಾಡುವಂತೆ ನಿಗಮದಿಂದ ಪತ್ರ ವ್ಯವಹಾರ ನಡೆದಿಲ್ಲ. ಆದರೂ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ್ದಾರೆ. ಸಹಿಯನ್ನ ನಕಲು ಮಾಡಿ 94 ಕೋಟಿ 73 ಲಕ್ಷದ 8,500 ಕೋಟಿ ವರ್ಗಾವಣೆ ಮಾಡಿದ್ದಾರೆ. ಬೇರೆ ಬೇರೆ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಿದ್ದಾರೆ. ಇದರಲ್ಲಿ ಬ್ಯಾಂಕ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ 6 ಮಂದಿ ವಿರುದ್ಧ ದೂರು ದಾಖಲಿಸಲಾಗಿದೆ. A1 ಮಣಿಮೇಖಲೈ, A2 ನಿತೇಶ್ ರಾಜನ್, A3 ರಾಮಸುಬ್ರಹ್ಮಣ್ಯನ್, A4 ಸಂಜಯ್ ರುದ್ರ, A5 ಪಂಕಜ್ ದ್ವಿವೇದಿ, A6 ಸುಚಿಶಿತಾ. ಸದ್ಯ ಹೈಗ್ರೌಂಡ್ಸ್ ಪೊಲೀಸರು ಎಫ್ಐಆರ್ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಒಟ್ನಲ್ಲಿ ತನಿಖೆ ಬಳಿಕವಷ್ಟೇ ಪ್ರಕರಣದ ಸತ್ಯಾಸತ್ಯತೆ ಗೊತ್ತಾಗಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.